ಹಾಯ್ ಹಲೋ. ಇವತ್ತು ಸಂಡೇ ಆಗಿರೋದ್ರಿಂದ ನಾವು ಬೆಳಗ್ಗೆ ಎದ್ದು ಮೀನು ತರಲಿಕ್ಕೆ ಅಂತ ಬಂದ್ವಿ, ನಾನು ಮತ್ತು ನನ್ನ ಮಗ. ಆದರೆ ನಾವಿಲ್ಲಿ ಮೀನಿಗೆ ಬರೋಷ್ಟರಲ್ಲಿ ಎಲ್ಲ ಮೀನು ಖಾಲಿಯಾಗಿತ್ತು. ನಾವು ಹೋಗಬೇಕಾದ್ರೇ 10:30 ಕಳೆದಿತ್ತು. ಬೆಳಗ್ಗೆ ಬೇಗ ಒಂದು 8:30 9 ಗಂಟೆಗೆಲ್ಲಾದರೆ ಎಲ್ಲ ಮೀನುಗಳು ಸಿಗ್ತವೆ. ವೆರೈಟಿ ಯಾವುದೆಲ್ಲ ಇರುತ್ತೆ ಎಲ್ಲನೂ ಇರುತ್ತೆ. ಇದು ನಮಗೆ ಸಿಕ್ಕಿರೋದು ಈ ಬಂಗುಡೆ ಮೀನು ಮತ್ತು ಒಂದು 10ರಷ್ಟು ಮಾಂಜಿ ಮೀನಿತ್ತು. ಆ ಮಾಂಜಿನ ಮಾತ್ರ ನಾವು ತಗೊಂಡ್ವಿ. ಇವಾಗ ಇದನ್ನು ನಾವು ಮನೆ ತಗೊಬಂದು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀವಿ. ಅದು ಒಳಗಡೆ ಎಲ್ಲ ಅದು ಓಪನ್ ಮಾಡಿ ಕ್ಲೀನ್ ಎಲ್ಲ ಅವರೇ ಮಾಡಿ ಕೊಟ್ಟಿದ್ದಾರೆ. ನಾವು ಹೋಗ್ಬೇಕಾದ್ರೆ ಇದಕ್ಕೆ ಬರೀ ಇದು 10 ಮಾಂಜಿ ಮೀನು ಮತ್ತು ಆ ಬಂಗುಡೆ ಮೀನು ಮಾತ್ರ ಇತ್ತು. ಇದರಲ್ಲಿ 1 kg ಮತ್ತು 400 ಗ್ರಾಮ್ಸ್ ಇತ್ತು. ಅಲ್ಲಿ ಇದ್ದಿದ್ದು 10 ಮೀನಲ್ಲಿ ಅಷ್ಟು ಆಯಿತು. 1 kg 400 ಗ್ರಾಮ್ಸ್. ಅವನು ಇದನ್ನ 1 kgಗೆ 800 ರೂಪಾಯಿ ಅಂತ ಹೇಳಿದ್ದಾನೆ. 800 ರೂಪಾಯಿಗಿಂತದೇ ಎಂದು 3 ಮೀನು ಎಕ್ಸ್ಟ್ರಾ ಇತ್ತು. ಅದಕ್ಕೆ 1 kgದೇ ರೇಟು ಕೊಡಿ ಅಂತ ಹೇಳಿಬಿಟ್ಟು 800 ರೂಪಾಯಿಗೆ 10 ಮೀನು ತಗೊಂಡು ಬಂದ್ವಿ ನಾವು. ಇವಾಗ ಇದನ್ನ ನಾವು ಫ್ರೈ ಮಾಡಬೇಕು. ವಾಶ್ ಎಲ್ಲ ಮಾಡಿ ಆಗಿದೆ. ಇವಾಗ ಇದನ್ನು ಕಟ್ ಮಾಡೋದಿದ್ರೆ ಕಟ್ ಮಾಡಿಬಿಟ್ಟು ಫ್ರೈಗೆ ಹಾಕ್ಕೋಬೇಕು. ಆಲ್ರೆಡಿ ಮೊದಲು ಇವಾಗ ಅಂಚಲ್ಲಿ ಫ್ರೈ ಮಾಡೋದನ್ನು ರೆಸಿಪಿ ಎಲ್ಲ ಹಾಕಿದ್ವಿ. ಅದೇ ಥರ ಇದಕ್ಕೂ ನಾವು ಮಸಾಲ ರೆಡಿ ಮಾಡ್ಕೊಂಡು ಅದನ್ನು ಫ್ರೈಗೆ ರೆಡಿ ಮಾಡ್ಕೋಬೇಕು. ಅದೇ ಇದು ತುಂಬ ಫ್ರೆಶ್ ಇದೆ, ಚೆನ್ನಾಗಿದೆ. ವೈಟ್ ಮಾಂಜಿ, ವೈಟ್ ಪಾಂಪ್ರೆಟ್ ಅಂತ ಹೇಳ್ತಾರೆ. ಈ ಮೀನಿಗೆ ರೇಟ್ ಜಾಸ್ತಿ. ಅಂದರೆ ಇದರಲ್ಲಿ ತುಂಬ ಅಂದರೆ ತಿನ್ನೋಕ್ಕೆ ನಮಗೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಮುಳ್ಳು ಇರೋದಿಲ್ಲ ಜಾಸ್ತಿ. ಎಲ್ಲ ಬೇರೆ ಮೀನುಗಳಲ್ಲೆಲ್ಲ ಮುಳ್ಳು ಜಾಸ್ತಿ ಇರುತ್ತೆ. ಆದರೆ ಇದು ಮಕ್ಕಳಿಗೆಲ್ಲ ತಿನ್ನೋಕ್ಕೆ ಈಸಿ ಆಗುತ್ತೆ. ಅಂದರೆ ಮುಳ್ಳು ಬಿಡಿಸೋಕ್ಕೆಲ್ಲ ತುಂಬ ಟೈಮ್ ಏನಿರೋದಿಲ್ಲ. ಇದರಲ್ಲಿ ಮಿಡ್ಲಲ್ಲಿ ಮಾತ್ರ ಒಂದು ಸಣ್ಣದೊಂದು ಮುಳ್ಳು ಇರುತ್ತೆ ಅಷ್ಟೇ. ಅದು ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ.